ಫ್ರೆಂಡ್ಸ್, ಡೈಲಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಸೊ ಇವತ್ತು ಗೊತ್ತಿದೆ, ಇನ್ನು ಸ್ವಲ್ಪ ದಿನಗಳಲ್ಲಿ ನ್ಯೂ ಇಯರ್ 2026 ಶುರು ಆಗೋಕ್ಕಿದೆ. ಸೊ 2026ಕ್ಕೆ ಬೇರೆ ಬೇರೆ ಸೆಕ್ಟರ್ಗಳಲ್ಲಿ ಕೆಲವು ಹೊಸ ರೂಲ್ಸ್ಗಳು ಬರೋಕ್ಕಿದ್ದಾವೆ. ಸೊ ಆ ಹೊಸ ರೂಲ್ಸ್ಗಳು ಏನು ಅಂತ ನಾವಿವಾಗ ನೋಡೋಣ. ಸೊ ಕ್ರೆಡಿಟ್ ಸ್ಕೋರ್, ಏನು ನಾವು ಲೋನ್ ತಗೊಳ್ತೀವಿ, ಕೆಲವೊಂದು ಬ್ಯಾಂಕ್ ಅವರು ಒಂದು ಕ್ರೆಡಿಟ್ ಸ್ಕೋರ್ ಅಂತ ಇರುತ್ತೆ. ಸೊ ಕ್ರೆಡಿಟ್ ಸ್ಕೋರ್ ಆಧಾರದ ಮೇಲೆ ನಮಗೆ ಲೋನು ಸಿಗೋದು. ಆ ಲೋನ್ ಅನ್ನೋದು ಕಟ್ಟದೇ ಇದ್ರೆ ಕ್ರೆಡಿಟ್ ಸ್ಕೋರು ಕಮ್ಮಿ ಎಲ್ಲ ಆಗುತ್ತೆ. ಇದು ಬೇಸಿಕಲಿ 15 ದಿವಸಕ್ಕೆ ಒಂದ್ಸಲ ಅಪ್ಡೇಟ್ ಆಗ್ತಿತ್ತು. ಕ್ರೆಡಿಟ್ ಸ್ಕೋರು ಜಾಸ್ತಿ ಆಯಿತು ಕಮ್ಮಿ ಆಯಿತು ವೇರಿಯೇಷನ್ ಏನಾಗ್ತಿತ್ತು, 15 ದಿವಸಕ್ಕೊಮ್ಮೆ ಆಗ್ತಿತ್ತು. ಬಟ್ ಇವಾಗ ಪ್ರತಿ ವಾರ ಅಪ್ಡೇಟ್, ಇನ್ನು ಜನವರಿ 1ರಿಂದ ಪ್ರತಿ ವಾರ ವೀಕ್ಲಿ ಅಪ್ಡೇಟ್ ಆಗುತ್ತೆ ಕ್ರೆಡಿಟ್ ಸ್ಕೋರು. ಸೊ ನಿಮಗೆ ಲೋನ್ ತಗೊಳ್ಳೋಕೆ ಎಲಿಜಿಬಿಲಿಟಿ ಇದೆಯಾ, ನಿಮ್ಮ ಕ್ರೆಡಿಟ್ ಹಿಸ್ಟ್ರಿ ಏನು ಅಂತ 15 ದಿವಸದ ಬದಲು ಎವ್ರಿ ವೀಕ್ ನಿಮಗೆ ಗೊತ್ತಾಗುತ್ತೆ. ಇದು ಫಸ್ಟ್ ಚೇಂಜು. ಹಾಗೆ ಲೋನು, ಚೀಪರ್ ಲೋನ್ಸ್ ರಿವಾಜ್ ರೇಟ್ ಡೇಟ್ಸು. ಸೊ ಬ್ಯಾಂಕ್ ಅವರು, ಯಾರು ಸ್ಟೇಟ್ ಬ್ಯಾಂಕ್ ಅವರು, PNB ಅವರು, HDFC ಇವರೆಲ್ಲ ಬ್ಯಾಂಕಿನ ಒಂದು ಇಂಟ್ರೆಸ್ಟ್ ರೇಟ್ ಏನಿದ್ದಾರೆ ಅದನ್ನು ಕಮ್ಮಿ ಮಾಡಿದ್ದಾರೆ. ಸೊ ಲೋನು ಏನಿದೆ ತುಂಬ ನಿಮಗೆ ಕಮ್ಮಿ ಇಂಟ್ರೆಸ್ಟ್ ರೇಟಲ್ಲಿ ಲೋನ್ ಕೂಡ ಜನವರಿ 1ರಿಂದ ಇರಲಿಕ್ಕಿದೆ. ಹಾಗೆ FD ರೇಟ್ಸ್ಗಳೇನಿದ್ದಾವೆ ಇದು ಕೂಡ ಚೇಂಜ್ ಆಗಿದ್ದಾವೆ. ಸೊ ಹೊಸ FD ಇಂಟ್ರೆಸ್ಟ್ ರೇಟ್ ಏನಿದ್ದಾವೆ, ನೀವು ಜನವರಿ 1ರಿಂದ ಏನಾದರೂ FDಯನ್ನು ಇಟ್ಟರೆ ಬ್ಯಾಂಕಲ್ಲಿ, ಸೊ ಹೊಸ FD ರೇಟ್ಗಳು ಅಪ್ಲೈ ಕೂಡ ಆಗ್ಲಿಕ್ಕಿದ್ದಾವೆ. ಹಾಗೆ ಪಾನ್ ಆಧಾರ್ ನಾವು ಮ್ಯಾಂಡೇಟರಿ. ಸೊ ಜನವರಿ 1ರಿಂದ ಪಾನ್ ಮತ್ತು ಆಧಾರನ ಲಿಂಕ್ ಮಾಡೋದನ್ನು ಮ್ಯಾಂಡೇಟರಿ ಮಾಡ್ಕೊಂಡಿದ್ದಾರೆ. ಸೊ ಆಲ್ಮೋಸ್ಟ್ ಎಲ್ಲ ಬ್ಯಾಂಕಿಂಗ್ ಮತ್ತು ಗೌರ್ಮೆಂಟ್ ಸರ್ವಿಸ್ಗಳು ಏನಾದರೂ ನೀವು ಪಡೆಯೋಕ್ಕಿದ್ರೆ ಇದನ್ನು ಮಾಡಲೇಬೇಕು. ಸೊ ನೀವೇನಾದರೂ ಲಿಂಕ್ ಮಾಡದೇ ಇದ್ದರೆ ಸರ್ವಿಸನ್ನು ಅವರು ನೀವು ಸರ್ವಿಸ್ ಕೊಡಲ್ಲ. ನೀವು ಪಾನ್ ಆಧಾರು ಏನು ಲಿಂಕ್ ಮಾಡದೇ ಇದ್ದರೆ ನಾವು ಸರ್ವಿಸ್ ಕೊಡಲ್ಲ ಅಂತ ಕೂಡ ಹೇಳೋ ಎಲ್ಲ ಚಾನ್ಸಸ್ ಕೂಡ ಇದ್ದಾವೆ. ಸೊ ಯಾರು ಮಾಡಿಲ್ಲ ಇದನ್ನು ಮಾಡಲೇಬೇಕು ಎಲ್ಲರೂ. ಹಾಗೆ ಟೈಟರ್ UPI ಸಿಮ್ ಆ್ಯಂಡ್ ಮೆಸೇಜಿಂಗ್ ರೂಲ್ಸ್. ಸೊ UPI ಯುನಿಫೈಡ್ ಪೇಮೆಂಟ್ ಇಂಟರ್ಫೇಸ್ ಹಾಗೂ ಡಿಜಿಟಲ್ ಪೇಮೆಂಟ್ಸ್ಗಳೇನಿದ್ದಾವೆ ಇದರ ರೂಲ್ಸ್ಗಳನ್ನು RBI ಅವರು ಏನಿದ್ದಾರೆ ತುಂಬ ಇನ್ನು ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ತರ್ತಿದ್ದಾರೆ. ಹಾಗೆ ಸಿಮ್ ವೆರಿಫಿಕೇಶನ್ ಏನಿದೆ ಇದನ್ನು ಕೂಡ, ಸಿಮ್ ವೆರಿಫಿಕೇಶನ್ ರೂಲ್ಸ್ಗಳನ್ನು ಕೂಡ ಜಾಸ್ತಿ ಕಠಿಣವಾದ ರೂಲ್ಸ್ಗಳನ್ನು ತರ್ತಿದ್ದಾರೆ. ಸೊ ಎಸ್ಪೆಷಲಿ ಯಾವುದು ಮೆಸೇಜಿಂಗ್ ಆ್ಯಪ್ಸ್ಗಳೇನಿದ್ದಾವೆ, ಟೆಲಿಗ್ರಾಮು, ವಾಟ್ಸಪ್ಪು, ಆಮೇಲೆ ಸಿಗ್ನಲ್ಲು, ಆಮೇಲೆ ಇಂಥದ್ದೆಲ್ಲ ಯಾವುದು ಸಾಮಾಜಿಕ ಜಾಲತಾಣಗಳು ಸಿಮ್ ನಿಮ್ಮ ನಂಬರಿಂದ ಏನು ವರ್ಕ್ ಆಗುತ್ತೋ ಅದಕ್ಕೆ ಏನು ವೆರಿಫಿಕೇಶನ್ ಏನಿದ್ದಾವೆ, ವೆರಿಫಿಕೇಶನ್ ಮಾಡ್ಕೊಳ್ಳೋಕ್ಕೇನು ಭಾಳ ಕಠಿಣವಾದ ರೂಲ್ಸ್ಗಳನ್ನು ಕೂಡ ತರಕ್ಕಿದ್ದಾರೆ. ಯಾಕಂದರೆ ಇದರಿಂದಾಗಿ ಈ ಮುಂಚೆ ಅಷ್ಟು ಸ್ಟ್ರಿಕ್ಟ್ ರೂಲ್ಸ್ಗಳು ಇಲ್ಲದೆ ಇರೋದ್ರಿಂದ ಫ್ರಾಡ್ಗಳೆಲ್ಲ ಜಾಸ್ತಿ ಆಗ್ತಿತ್ತು. ಸೊ ಇದನ್ನು ಅವಾಯ್ಡ್ ಮಾಡೋಕ್ಕೆ ಈ ಥರ ಸ್ಟ್ರಿಕ್ಟ್ ರೂಲ್ಸ್ಗಳನ್ನು ತರಿಸಿದ್ದಾರೆ. ಹಾಗೆ ಸೋಷಿಯಲ್ ಮೀಡಿಯಾ ಲಿಮಿಟ್ಸ್ ಫಾರ್ ಚಿಲ್ಡ್ರನ್. ಸೊ ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಏನಿದ್ದಾರೆ ಸ್ಟ್ರಿಕ್ಟರ್ ರೂಲ್ಸ್, ಕಠಿಣವಾದ ರೂಲ್ಸ್ಗಳನ್ನು ಯಾರು 16 ವರ್ಷಕ್ಕಿಂತ ಕಡಿಮೆ ಇದ್ದಾರೋ ಅವ್ರಿಗೆ ಸೋಷಿಯಲ್ ಮೀಡಿಯಾಗಳನ್ನು ರೂಲ್ಸ್ ಮಾಡೋಕ್ಕೆ ಕಠಿಣವಾದ ರೂಲ್ಸ್ಗಳನ್ನು, ನಿಯಮಗಳನ್ನು ತರೋ ಎಲ್ಲ ಚಾನ್ಸಸ್ ಕೂಡ ಇದ್ದಾವೆ. ಸೊ ಏಜ್ ಚೆಕ್ಸ್, ನಾವಿವಾಗ ಏನು ಮಾಡ್ತೀವಿ, ಕಡಿಮೆ ಏಜ್ ಅವನಾದರೂ ಅವನಿಗೆ ಸಿಕ್ಬಿಡತ್ತೆ. ಅಂಥದ್ದೇನು ಚೆಕ್ಗಳಿರಲ್ಲ ಇವಾಗ ಸದ್ಯದ ಮಟ್ಟಿಗೆ ಮೊಬೈಲ್ ಯೂಸ್ ಮಾಡೋಕ್ಕೆ. ಸೊ ಇದು ಮುಂದೆ ಚೇಂಜ್ ಆಗೋ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಸೊ ಏಜ್ ಚೆಕ್ಸ್ ಏನಿದ್ದಾವೆ 16 ಜಾಸ್ತಿ ಆಗಿದೆ ಕಮ್ಮಿ ಆಗಿದೆ ಅಂತ ಕರೆಕ್ಟಾಗಿ ಚೆಕ್ ಮಾಡಿ. ಆಮೇಲೆ ಪೇರೆಂಟಲ್ ಕಂಟ್ರೋಲು, ಪೇರೆಂಟ್ ಅವರು ಏನು ನಾವು ಕಾಂಟೆಂಟ್ ನೋಡ್ತೀವಿ ಅದ್ರ ಮೇಲೆ ಕಂಟ್ರೋಲನ್ನು ಹಾಕ್ಬೋದು. ಯಾವ ಕಾಂಟೆಂಟ್ ನೋಡಬೇಕು, ಯಾವುದಾದ್ರೂ 18+ ಕಾಂಟೆಂಟ್ ಇದೆಯೋ ಇದನ್ನೆಲ್ಲ ನೋಡಿ ಪೇರೆಂಟಲ್ ಕಂಟ್ರೋಲು ಮುಂತಾದ ಏನು ರೂಲ್ಸ್ಗಳಿದ್ದಾವೆ ಅದು ಸ್ಟ್ರಿಕ್ಟ್ ಆಗೋ ಎಲ್ಲ ಚಾನ್ಸ್ಗಳು ಇದ್ದಾವೆ. ಬೇಸಿಕಲಿ ಇದು ಆಸ್ಟ್ರೇಲಿಯಾ ಮತ್ತು ಮಲೇಷಿಯಾದಲ್ಲಿ ಈ ಥರ ರೂಲ್ಸ್ಗಳನ್ನು ಚೇಂಜ್ ಮಾಡಿದ್ರು. ಅದನ್ನೇ ಇಂಡಿಯಾದಲ್ಲಿ ಇಂಪ್ಲಿಮೆಂಟ್ ಮಾಡೋ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಹಾಗೆ ನ್ಯೂ ಕಬ್ಸ್ ಆನ್ ಪೆಟ್ರೋಲ್ ಡೀಸೆಲ್ ವೆಹಿಕಲ್ಸ್. ಸೊ ಡೆಲ್ಲಿ ಮತ್ತು ನೋಯ್ಡಾ ಇದರಲ್ಲಿ ವಾಯು ಮಾಲಿನ್ಯ ಪೀಕಿಗೆ ಮುಟ್ಬಿಟ್ಟಿದೆ. ಸೊ ಉಸಿರಾಡೋಕ್ಕೆ ಕಷ್ಟ ಆಗುವಂಥ ಪರಿಸ್ಥಿತಿ ನಮ್ಮ ರಾಷ್ಟ್ರದ ರಾಜಧಾನಿ ಡೆಲ್ಲಿಲಿದೆ. ಸೊ ಇದನ್ನು ಕಂಟ್ರೋಲ್ ಮಾಡೋಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ವೆಹಿಕಲ್ಸ್ಗಳೇನಿದ್ದಾವೆ ಅವುಗಳ ಮೇಲೆ ಏನಾದರೂ ರಿಸ್ಟ್ರಿಕ್ಷನ್ಗಳು ಹಾಕೋ ಎಲ್ಲ ಚಾನ್ಸಸ್ಗಳು ಇವೆ. ಪೊಲ್ಯೂಷನನ್ನು ಕಮ್ಮಿ ಮಾಡೋಕ್ಕೆ ಆಲ್ರೆಡಿ ಬೇರೆ ಬೇರೆ ಕಾರಣಗಳಿಂದ ಡೆಲ್ಲಿಯಲ್ಲಿ ತುಂಬ ವಿಪರೀತ ಮಟ್ಟಕ್ಕೆ ಹೋಗಿದೆ ವಾಯು ಮಾಲಿನ್ಯ. ಇದನ್ನು ಕಮ್ಮಿ ಮಾಡೋಕ್ಕೆ
ಪೆಟ್ರೋಲ್ ಡೀಸೆಲ್ ವೆಹಿಕಲನ್ನು ರಿಸ್ಟ್ರಿಕ್ಟ್ ಮಾಡಿ ಎಲೆಕ್ಟ್ರಿಕ್ ವೆಹಿಕಲನ್ನೇ ಜಾಸ್ತಿ ಯೂಸ್ ಮಾಡಿ ಅವರಿಗೆ ಜಾಸ್ತಿ ಏನು ಪ್ರೋತ್ಸಾಹವನ್ನು ಕೂಡ ಎಲ್ಲ ಚಾನ್ಸು ಇದೆ. ಹಾಗೆ ಸ್ಯಾಲ್ರಿ ರಿಲೀಫ್ ಫಾರ್ ಗೌರ್ಮೆಂಟ್ ಎಂಪ್ಲಾಯೀಸ್. ಸೊ 8ನೇ ವೇತನ ಆಯೋಗ 8th ಪೇ ಕಮಿಷನ್ ಅಂತ January 1st, 2026 ಇಂದ ಇಂಪ್ಲಿಮೆಂಟ್ ಮೋಸ್ಟ್ಲಿ ಆಗ್ಬೋದು, ಬಟ್ ಗೊತ್ತಿಲ್ಲ. ಆದರೆ ಎಲ್ಲ ಸ್ಯಾಲ್ರಿಗಳು ಕೂಡ ಹೈಕ್ ಆಗಿ ಎಲ್ಲ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ಗಳೇನಿದ್ದಾರೆ ಇವರಿಗೆಲ್ಲ ಸ್ಯಾಲ್ರಿ ಹೈಕ್ ಆಗಿ ಬರ್ಲಿಕ್ಕಿದೆ. ಹಂಗೆ ಡಿಯರ್ನೆಸ್ ಅಲೌನ್ಸ್ DA ಅಂತೆ ಇದು ಕೂಡ ಜಾಸ್ತಿಯಾಗಿ ಬರ್ಲಿಕ್ಕಿದೆ. ಸೊ ಇವಾಗ ಇಮಿಡಿಯೇಟ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಅಂದ್ರೆ ಮುಂದೆ ಇಂಪ್ಲಿಮೆಂಟ್ ಆಗುತ್ತೆ. ಸೊ ಏನೋ ಪೆಂಡಿಂಗ್ ಇತ್ತು January 1st, 2026 ಇಂದ ಅದರದ್ದು ಏರಿಯರ್ಸ್ ಅಂತ ಮುಂದೆ ಕೊಡ್ತಾರೆ. ಬಟ್ January 1st ಇಂದ ಇಂಪ್ಲಿಮೆಂಟ್ ಆದ್ರೆ ಬಟ್ ಆಕ್ಚುಲಿ 8th ಕಮಿಷನ್ ಏನಿದೆ 7th ಪೇ ಕಮಿಷನ್ ಅದು 2025 ಡಿಸೆಂಬರ್ಗೆ ಮುಗಿಯುತ್ತೆ. ಸೊ January 1st, 2026 ಇಂದ 7th ಪೇ ಕಮಿಷನ್ ಮುಗಿಯುತ್ತೆ 2025 ಡಿಸೆಂಬರ್ಗೆ. 8th ಪೇ ಕಮಿಷನ್ January 1st, 2026 ಇಂದ ಇಂಪ್ಲಿಮೆಂಟ್ ಆಗಲೇಬೇಕು. ಮಾಡಿಲ್ಲ ಅಂದ್ರೆ ಒಂದು ಸ್ವಲ್ಪ ಲೇಟ್ ಆದರೂ January 1st, 2026 ಇಂದ ಏನು ಪೆಂಡಿಂಗ್ ಇತ್ತು ಅದು ಏರಿಯರ್ಸ್ ಅಂತ ಮಾಡಿ ಮುಂದೆ ಅದನ್ನು ಕೊಡ್ತಾರೆ. ಹಂಗೆ PM ಕಿಸಾನ್ ಬೆನಿಫಿಟ್ಸ್ ಏನಿದ್ದಾವೆ ಸೊ ಏನು 2,000 ಬರುತ್ತೆ ಎವ್ರಿ 4 months. PM ಕಿಸಾನ್ ಯೋಜನೆ ಅಂತ ಏನಿದೆ ಇದಕ್ಕೆ ಹೊಸ ರೂಲ್ಸ್ಗಳನ್ನು ತರ್ತಿದ್ದಾರೆ. ಸೊ ಎವ್ರಿ ಫಾರ್ಮರ್ ಪ್ರತಿಯೊಬ್ಬ ರೈತನಿಗೂ ಒಂದು ಫಾರ್ಮರ್ ಐಡಿ ಯೂನಿಕ್ ಫಾರ್ಮರ್ ಐಡಿಯನ್ನು ಮಾಡ್ಕೊಳ್ಬೇಕಾಗಿ ಬರುತ್ತೆ PM ಕಿಸಾನ್ ಇದರ ಬೆನಿಫಿಟ್ಟನ್ನು ಪಡ್ಕೊಳ್ಳೋಕ್ಕೆ. ಹಾಗೇನೆ PM ಕಿಸಾನ್ ಏನು ಇನ್ಶೂರೆನ್ಸ್ ಸ್ಕೀಮ್ ಇದೆ ಅದರ ಮಧ್ಯೆ ಎನಿಮಲ್ಸ್ಗಳು ಈ ಕಾಡು ಪ್ರಾಣಿಗಳು ಏನಾದರೂ ನಿಮ್ಮ ಬೆಳೆಗಳನ್ನು ನಾಶ ಮಾಡಿದರೆ ಇದು ಕೂಡ ಇನ್ನು ಮುಂದೆ ಕವರ್ ಆಗಕ್ಕಿದೆ. ಬಟ್ ಇದನ್ನು ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ಥರ ಬೆಳೆ ಹಾನಿ ನಡೆದರೆ 72 ಗಂಟೆಗಳ ಒಳಗಾಗಿ ನೀವು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾಹಿತಿಯನ್ನು ನೋಡಬೇಕು. 72 ಗಂಟೆಗಳ ಒಳಗೆ ಮಾಹಿತಿಯನ್ನು ನೀಡಿದ್ರಷ್ಟೇ ಇದು ಕವರ್ ಆಗುತ್ತೆ. ಸೊ ನೀವು ಲೇಟ್ ಮಾಡಿದರೆ 72 ಗಂಟೆಗಿಂತ ಜಾಸ್ತಿ ಆಗಿದ್ರೆ ಇದು ಕವರ್ ಆಗಲ್ಲ. ಸೊ ಇದು PM ಕಿಸಾನ್ ಬೆನಿಫಿಟ್ ಪಡೆಯೋಕ್ಕೆ ಏನು ಹೊಸ ಫಾರ್ಮರ್ ಐಡಿಗಳನ್ನು ಮಾಡ್ತಿದ್ದಾರೆ. ಇದು ಬೇಸಿಕಲಿ ಫ್ರಾಡನ್ನು ತಡೆಯೋಕ್ಕಿದೆ. ಸೊ ಯಾಕಂದರೆ ಒಂದು ಫ್ಯಾಮಿಲಿಲಿ ಒಬ್ಬನೇ ಇದನ್ನು ಪಡಿಬೋದು, ಬಟ್ ಸುಮಾರು ಕಡೆ ಇಬ್ಬರಿಬ್ರು ಗಂಡ ಹೆಂಡತಿ ಇಬ್ಬರು ಪಡಿತಿದ್ರು. ಹಂಗೇನೆ ಬೇರೆ ಬೇರೆ ಸ್ಟೇಟಲ್ಲಿ ನಿಮಗೆ ಏನು ಜಮೀನಿದ್ರೆ ಅಲ್ಲೂ ಕರ್ನಾಟಕದಲ್ಲೂ ಅವರು ಈ ಬೆನಿಫಿಟ್ಟನ್ನು ಪಡಿತಿದ್ರು, ಬೇರೆ ಸ್ಟೇಟಲ್ಲೂ ಪಡಿತಿದ್ರು. ಹಂಗಾಗ್ತಿತ್ತು. ಇದರಿಂದಾಗಿ ಸರ್ಕಾರದ ಬಹಳಷ್ಟು ಹಣ ಪೋಲಾಗ್ತಿತ್ತು. ಇದನ್ನು ತಡೆಯೋಕ್ಕೆ ಈ ಒಂದು ಹೊಸ ID ಕಾರ್ಡನ್ನು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಹಾಗೆ ಫ್ಯೂಯಲ್ ಗ್ಯಾಸ್ ಪ್ರೈಸ್ ಆ್ಯಂಡ್ ITR ಚೇಂಜಸ್ಸು LPG ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸು ಕಮರ್ಷಿಯಲ್ ಗ್ಯಾಸು ಮತ್ತು ATF ಏವಿಯೇಷನ್ ಟರ್ಬೈನ್ ಫ್ಯೂಯಲ್ ಅಂದರೆ ಈ ವಿಮಾನಗಳಿಗೆ ಹಾಕುವ ಏನು ಫ್ಯೂಯಲ್ ಏನಿದೆ ಅದರ ಪ್ರೈಸ್ಗಳು ಕೂಡ January 1ರಿಂದ ಜಾಸ್ತಿ ಆಗಲಿಕ್ಕಿದೆ. ಹಂಗೆ ನೀವು ಪ್ರೀಫಿಲ್ಡ್ ITR ಫಾರ್ಮ್ ಈಸ್ ಆಲ್ಸೋ ಎಕ್ಸ್ಪೆಕ್ಟೆಡ್ ಈಸಿಂಗ್ ಫೈಲಿಂಗ್ ಬಟ್ ಇನ್ಕ್ರೀಸಿಂಗ್ ಸ್ಕ್ರೂಟಿನಿ. ಸೊ ಹೊಸ ITR ಫಾರ್ಮ್ ಏನಿದೆ ಅದನ್ನು ಕೂಡ ಗೌರ್ಮೆಂಟ್ ಇಂಟ್ರೊಡ್ಯೂಸ್ ಮಾಡೋ ಎಲ್ಲ ಚಾನ್ಸಸ್ಗಳಿವೆ ಏನಿದ್ದಾವೆ. ಈ ಹೊಸ ITR ಫಾರ್ಮಲ್ಲಿ ಆಲ್ರೆಡಿ ಸುಮಾರು ವಿಷಯಗಳು ಪ್ರೀಫಿಲ್ ಆಗಿರುತ್ತೆ. ಇಲ್ಲಾಂದರೆ ನಾವೆಲ್ಲ ಫಿಲ್ ಮಾಡಿ ಈಚ್ ಆ್ಯಂಡ್ ಇಂಡಿವಿಜುವಲ್ ಫಿಲ್ ಮಾಡ್ತಾ ಕೂತ್ಕೋಬೇಕು. ಯಾವ್ದು ಆಟೋಮೆಟಿಕ್ ಆಗಿ ಫಿಲ್ ಆಗ್ಬೋದು ಅದು ಆಲ್ರೆಡಿ ಆಟೋಮೆಟಿಕ್ ಆಗಿ ಫಿಲ್ ಆಗಿ ಅವರು ITR ಫಾರ್ಮನ್ನು ಕೊಡ್ತಾರೆ. ಬಟ್ ತುಂಬ ಸ್ಟ್ರಿಕ್ಟ್ ಆಗಿ ಏನು ನೀವು ITR ಫೈಲ್ ಏನು ಮಾಡ್ತಿದ್ದೀರಾ ಅದನ್ನು ಕರೆಕ್ಟಾಗಿ ಮಾಡ್ತಿದ್ದೀರಾ ಅಥವಾ ನೀವು ಇನ್ಕಮ್ ತೋರಿಸ್ತಿಲ್ವಾ ಕಳ್ಳಾಟಗಳನ್ನು ಮಾಡ್ತಿದ್ದೀರಾ ಅಂತ ಸ್ಕ್ರೂಟಿನಿ ಈ ಥರ ಚೆಕ್ಕಿಂಗ್ ಏನಿದೆ ಅದನ್ನು ಬಹಳ ನೀಟಾಗಿ ಮುಂದಕ್ಕೆ ಮಾಡುವಂಥ ಎಲ್ಲ ಚಾನ್ಸಸ್ಗಳು ಇದ್ದಾವೆ. ಈ ಚೇಂಜಸ್ ಕೂಡ ಬರಲಿಕ್ಕಿದೆ ಜನವರಿಯಿಂದ. ಹಂಗೆ ರೇಷನ್ ಕಾರ್ಡ್ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋರು ಏನಿದ್ದಾರೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅಪ್ಲೈ ಮಾಡೋರು ಹಾಗೆ ಯಾರದ್ದು ಹೆಸರನ್ನು ಆ್ಯಡ್ ಮಾಡಬೇಕು ರಿಮೂವ್ ಮಾಡಬೇಕು ಅಥವಾ ಹೆಸರುಗಳನ್ನು ಕರೆಕ್ಟ್ ಮಾಡಬೇಕಿದ್ರೆ ಇದನ್ನು ಜನವರಿಯಿಂದ ಆನ್ಲೈನಲ್ಲೇ ಮಾಡೋ ಏನು ಆಪ್ಷನ್ ಕೂಡ ಇದೆ. ಸೊ ಮೊಬೈಲಲ್ಲಿ ಅಥವಾ ಕಂಪ್ಯೂಟರಲ್ಲಿ ಏನು ಲಾಗಿನ್ ಆಗಿ ಗೌರ್ಮೆಂಟ್ ಲಾಗಿನ್ ಆಗಿ ನೀವು ಇದಕ್ಕೆ ಅಪ್ಲೈಯನ್ನು ಮಾಡ್ಬೋದು. ಸೊ ನೀವು ಗೌರ್ಮೆಂಟ್ ಆಫೀಸಸ್ಗಳು ಹೋಗಿ ಕ್ಯೂ ಅಲ್ಲಿ ನಿಲ್ಲೋ ಅಗತ್ಯ ಇಲ್ಲ. ಇದು ಬೇಸಿಕಲಿ ಜನಗಳಿಗೆ ಒಂದು ಒಳ್ಳೆ ಸರ್ವಿಸು ಈಸಿ ಸರ್ವಿಸ್ ಕೊಡುವಂಥ ಉದ್ದೇಶದಿಂದ ಈ ಚೇಂಜಸನ್ನು ಕೂಡ January 1st ಇಂದ ನಾವು ನೋಡ್ಬೋದು. ಹಾಗೆ EPF ಟು ಅಂಡರ್ಗೋ ಟ್ರಾನ್ಸ್ಫಾರ್ಮೇಷನ್.
ಸೊ ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಆರ್ಗನೈಸೇಷನ್ ಏನಿದೆ, ಸೊ ಬೇಸಿಗೆ PF ಅಂತ ನಾವು ಏನು ಕರಿತೀವಿ, ಇದು ಮುಂಚೆ ವಿಡ್ರಾವಲ್ ಮಾಡೋಕ್ಕೆ ನೀವು ಕಟ್ಟಿರೋ PF ನೀವು ಏನು ಕಟ್ತೀರಾ, ಆಮೇಲೆ ಎಂಪ್ಲಾಯರ್ ಏನು ಕಟ್ತಾನೆ, ಇದನ್ನು ವಿಡ್ರಾವಲ್ ಮಾಡೋಕ್ಕೆ ಭಾಳ ಕಷ್ಟ ಇತ್ತು. ಸುಮಾರು ಅವರ ಕಂಡೀಷನ್ಗಳನ್ನ ಮೀಟ್ ಆದರೆ ಮಾತ್ರ PF ಅನ್ನು ಮಿಡ್ಲಲ್ಲಿ ತಗೊಳ್ಳೋಕ್ಕೆ ನಿಮಗೆ ಅವಕಾಶವನ್ನು ವಿಡ್ರಾವಲ್ ಮಾಡೋಕ್ಕೆ ಕೊಡ್ತಿದ್ರು. ಬಟ್ ಇವಾಗ ಹಾಗಲ್ಲ. ಸೊ ವಿಡ್ರಾವಲ್ ಅನ್ನು ಏನಿದೆ 13 ಸಬ್ಜೆಕ್ಟ್ಗಳಾಗಿ ಬೇರೆ ಬೇರೆ ಕಂಡೀಷನಲ್ಲಿ ಡಿಫರೆನ್ಷಿಯೇಟ್ ಮಾಡಿದ್ದಾರೆ. ಸೊ 3 ಕ್ಯಾಟಗರೀಸಲ್ಲೂ ಇದನ್ನು ಡಿಫರೆನ್ಷಿಯಲ್ ಮಾಡಿ ಎಸೆನ್ಷಿಯಲ್ ನೀಡ್ಸ್ ಅಗತ್ಯಗಳು ಅಂತ ಹೇಳ್ಬೋದು, ಆಮೇಲೆ ಹೌಸಿಂಗ್ ರಿಲೇಟೆಡ್ ನೀಡ್ಸ್ ಮನೆ ರಿಲೇಟೆಡ್ ಅಗತ್ಯಗಳು, ಹಾಗೆ ಸ್ಪೆಷಲ್ ವಿಶೇಷ ಏನಾದರೂ ಸನ್ನಿವೇಶಗಳು ಬಂದರೆ ಈ 3 ಕ್ಯಾಟಗರಿಯಲ್ಲಿ ಮಾಡಿ ನೀವು ಯಾವಾಗ ಬೇಕು ಅದು PF ವಿಧಾನ ನಿಮ್ಮ ಮನೆ ಕಟ್ಟೋಕ್ಕೋ ಅಥವಾ ನಿಮಗೆ ಹುಷಾರಿಲ್ಲ ಆ ಟೈಮಲ್ಲೋ ಅಥವಾ ಮದುವೆ ಆಗೋ ಖರ್ಚು ಅಥವಾ ಎಜುಕೇಷನಿಗೆ ಇಂಥದ್ದಕ್ಕೆಲ್ಲ ಈ ಕ್ಯಾಟಗರಿಯಲ್ಲಿ ನಿಮಗೆ ಯಾವಾಗ ಬೇಕೋ ಆಗ ಅದನ್ನು ವಿಡ್ರಾ ಮಾಡೋ ಒಂದು ಹೊಸ ವಿಧಾನ, ಈಸಿ ಮೆಥಡನ್ನು ಕೂಡ ಜನವರಿ 1 ಇಂಟ್ರೊಡ್ಯೂಸ್ PF ಅವರು ಮಾಡ್ತಾರೆ. ಮುಂಚೆ ತುಂಬ ಕಷ್ಟ ಇತ್ತು. ನೀವು ರಿಟೈರ್ಮೆಂಟ್ ಆದರೆ ಮಾತ್ರ ನಿಮಗೆ PF ಅನ್ನು ವಿಡ್ರಾ ಮಾಡ್ಬೋದು ಈಸಿಲಿ ಅಂತ ಇತ್ತು. ಸೊ ಅದಕ್ಕಿಂತ ಮುಂಚೆನೂ ಮಾಡ್ಬೋದಿತ್ತು, ಬಟ್ ಅದಕ್ಕೆ ತುಂಬ ಕಂಡೀಷನ್ಗಳಿತ್ತು. ಅವರು ಸ್ಯಾಟಿಸ್ಫೈ ಆದರೆ ಮಾತ್ರ ವಿಡ್ರಾ ಮಾಡೋಕ್ಕೆ ಬಿಡ್ತಿದ್ರು. ಬಟ್ ಮುಂದೆ 2026 ಇದು ಇನ್ನೂ ಸ್ವಲ್ಪ ಇವರು ಇದಕ್ಕೆ ಏನು ರೂಲ್ಸ್ಗಳೇನಿದ್ದಾರೆ ಇವರು ಸ್ವಲ್ಪ ಈಸಿ ಮಾಡಿದ್ದಾರೆ. ಸೊ ಜನಗಳಿಗೆ ಅಗತ್ಯ ಯಾವಾಗ ಬೀಳುತ್ತೆ ಆವಾಗ ಇವರಿಗೆ PF ಅನ್ನು ವಿಡ್ರಾ ಮಾಡೋ ಒಂದು ಯೋಜನೆಯನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ 2026 ಇಂಪ್ಲಿಮೆಂಟ್ ಕೂಡ ಆಗಕ್ಕಿದೆ. ಸೊ ಈ ಎಲ್ಲ ಚೇಂಜಸ್ಗಳು ನಮ್ಮ ಹೊಸ ವರ್ಷ 2026 ಜನವರಿಯಿಂದ ಮೋಸ್ಟ್ಲಿ ಇಂಪ್ಲಿಮೆಂಟ್ ಆಗಕ್ಕಿದೆ. ಇದೆಲ್ಲ ಜನಗಳಿಗೆ ಪಬ್ಲಿಕ್ಗಳಿಗೆ ಹೆಲ್ಪ್ ಆಗುವಂಥ ವಿಷಯಗಳೇ. ಸೊ ಇದನ್ನು ಎಲ್ಲ ಪಬ್ಲಿಕ್ಗಳು ಸದುಪಯೋಗ ಪಡಿಸ್ಕೊಳ್ಬೇಕು. ಸೊ ಇದಾಗಿತ್ತು ಈ ಒಂದು ವಿಡಿಯೋ. ನಾನು ಮಾಡ್ತಿರೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಬಾಯ್ ಬಾಯ್.